ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅದು ಯಾವ ಪುರುಷಾರ್ಥಕ್ಕೆ ವಿಧಾನಸೌಧದ ಮೆಟ್ಟಿಲ ಮೇಲೆ ಇದೊಂದು ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ರೆಡಿ ಆಯಿತು, ದೇವರಣೆ ಗೊತ್ತಿಲ್ಲ. ಒಂದು ಶೋಕಿ ಆಚರಣೆ ಅಂತ ಕರೀತಾರಲ್ಲ, ಅದಕ್ಕೆ RCB ತಂಡವನ್ನು ಬಳಸಿಕೊಳ್ತು. ಅವರು ವಿಧಾನಸೌಧದ ಮೆಟ್ಲಲ್ಲಿ ಯಾವುದೋ ಒಂದು ಸರ್ಕಾರಿ ಪ್ರೋಗ್ರಾಮ್ ಅಂತಲೇ ಮಾಡ್ತಾರೆ, ಆದರೆ ಜನರಿಂದ ಆಯ್ಕೆಯಾಗದ ಅಡ್ಕಸ್ಬಿಗಳೆಲ್ಲ ಅಲ್ಲಿ ಹಾಜರಿರ್ತಾರೆ. ಇದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕೋದನ್ನು ಕೇಳಿದ್ವಿ, ಆದರೆ ನೋಡಿರಲಿಲ್ಲ. ಸಿದ್ದರಾಮಯ್ಯ ಅವಧಿಯಲ್ಲಿ ಅದನ್ನು ಕೂಡ ನೋಡೋ ಹಾಗಾಯಿತು. ನೋಡೇ ಬಿಡೋಣ ಅಂತ ಯಾಕಾದರೂ ನಾನು ವಿಧಾನಸೌಧ ಕಡೆ ತಿರುಗಿದ್ನೋ ಏನೋ. ಜನ ಫುಲ್ ಆಗಿಬಿಟ್ಟಿದ್ದಾರೆ. ಬೈಕಲ್ಲಿ 3 ಜನ, ಆಟೋದಲ್ಲಿ 8 ಜನ, ಹಾಗೆ ರೋಡಲ್ಲಿ ಜಾಗ ಇಲ್ಲ. ಆ್ಯಂಬುಲೆನ್ಸ್ಗಳು ಕೂಡ ಅಲ್ಲಿ ಅಷ್ಟೊಂದು ಜಾಮ್ ಆಗಿತ್ತು. ಕೆಲವೊಂದು ಬೇಸಿಕ್ ಕಾಮನ್ ಸೆನ್ಸ್ಗಳನ್ನು ಅಭಿಮಾನಿಗಳು ಜನರು ಕೂಡ ಫಾಲೋ ಮಾಡಬೇಕಾಗುತ್ತೆ. ಈಗ ಸತ್ತೋಗಿದಾರಲ್ಲ, ಅವರಿಗೆ ಯಾರು ಉತ್ತರ ಕೊಡ್ತಾರೆ? ಸತ್ತೋರು ಹೋಗ್ಬಿಟ್ರಪ್ಪ ಅವರ ಕುಟುಂಬದವರಿಗೆ. ಇಂಥ ಸರ್ಕಾರನ ನಂಬಿ ನಿಮ್ಮ ಜೀವವನ್ನು ಹೀಗೆ ಒತ್ತೆ ಇಟ್ಟು ಬಂದಿದ್ದೀರಲ್ಲ, ಈ ಥರ ಒಂದು ಈವೆಂಟ್ಗಳಿಗೆ ಬರುವಾಗ ಕೂಡ ಯೋಚನೆ ಮಾಡಿ. ಯಾಕೆಂದರೆ ಅದು RCB ಈವೆಂಟು, ಸಿದ್ದರಾಮೋತ್ಸವ ಅಲ್ಲ. ತಪ್ಪು ಯಾರದ್ದು? ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ಮೊನ್ನೆ IPL ಫೈನಲ್ ಆಯ್ತಲ್ಲ, RCB 18 ವರ್ಷ ಆದಮೇಲೆ ಕಪ್ಪನ್ನು ಗೆಲ್ತಲ್ಲ. RCB ಅಭಿಮಾನಿಗಳಿಗೆ ಅದೊಂದು ಹಬ್ಬದ ದಿನ. ಅವತ್ತು RCB ಸಲುವಾಗಿ ರಾಜ್ಯ ಸರ್ಕಾರ ಒಂದು ರಜಾ ದಿನವನ್ನು ಘೋಷಣೆ ಮಾಡಬೇಕು ಅಂತೆಲ್ಲ ಈ ಒತ್ತಾಯಗಳು ಕೇಳಿ ಬಂದಿದ್ವು. ಹಾಗೆ ಇಡೀ ರಾತ್ರಿ ಜಾತ್ರೆಯನ್ನು ಮಾಡಲಾಯಿತು. ಅಂದರೆ ಅವತ್ತಿನ ಸೆಲೆಬ್ರೇಷನ್ನು ನೋಡಬೇಕಿತ್ತು. ಪಟಾಕಿ ಏನು ಕೇಳ್ತೀರಾ, ಆಕಾಶದಲ್ಲೂ ಪಟಾಕಿ, ರೋಡಲ್ಲೂ ಪಟಾಕಿ, ಈ ಘೋಷಣೆಗಳು, ಜಯಘೋಷಗಳು, ಅದು ಹೇಳಬಾರ್ದು ಕೇಳಬಾರ್ದು. ಇಡೀ ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ RCB ಅನ್ನೋ ಈ ಮಾತೊಂದೇ ಕೇಳ್ತಾ ಇತ್ತು. ಅದೆಲ್ಲ ಆಯಿತು. ಮಾರನೇ ದಿವಸ ಅದೇನೋ ವಿಜಯೋತ್ಸವ ಪರೇಡು ಮಾಡಬೇಕು ಅಂತ ಪ್ಲ್ಯಾನ್ ಆಯ್ತಲ್ಲ, ಆವತ್ತು ನಾನು ಈ ಜಾಗದಿಂದ ಇಲ್ಲಿಂದ ಹೊರಟಾಗ ಈ ಸ್ಟೇಡಿಯಮನ್ನು, ಚಿನ್ನಸ್ವಾಮಿ ಸ್ಟೇಡಿಯಮನ್ನು ದಾಟಿಯೇ ನನ್ನ ಬೈಕನ್ನು ತಗೊಂಡು ಹೋಗಬೇಕಾಗುತ್ತೆ. ಸೊ ಆ ದಿವಸ ಹೋಗ್ತಾ ಇದ್ದೆ. ಟೈಮು ಮಧ್ಯಾಹ್ನ 1:15, 2 ಗಂಟೆ ಒಳಗಡೆ ಅಂದ್ಕೊಳ್ಳಿ. ಸ್ಟೇಡಿಯಂ ಮುಂದೆ ಜನನೋ ಜನ. ಪ್ರತಿ ಗೇಟ್ ಮುಂದೆ ಕನಿಷ್ಠ 300ರಿಂದ 400 ಜನ ಇದ್ದರು 1:15 ಟೈಮಿಗೆ. ಅಲ್ಲಿ ಪೊಲೀಸರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ರು. ಆ ಅವಘಡ ಆಯ್ತಲ್ಲ, ಕಾಲು ತುಳಿತಾ ಆಯ್ತಲ್ಲ, 11 ಜನ ಸತ್ತೋದ್ರಲ್ಲ, ಆ ಸಾವಿಗೂ ಜಸ್ಟ್ 1ರಿಂದ 1.5 ಗಂಟೆ ಮುಂಚೆ ನಾನು ಅಲ್ಲಿದ್ದೆ. ಆ ಜಾಗದಲ್ಲಿದ್ದಾಗ ಪೊಲೀಸವ್ರನ್ನ ಕೇಳಿದೆ, ಏನು ಸರ್ ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಅಂತ. ಇಲ್ಲೇನು ನೋಡ್ತೀರಾ, ವಿಧಾನಸೌಧ ಹತ್ರ ಹೋಗಿ ನೋಡಿ ಅಂತ ಹೇಳಿದ್ರು. ಸೊ ನಾನು ಅಲ್ಲಿಂದ ಬೈಕನ್ನು ತೆಗೆದಾಗ 2 ದಾರಿ ಇದೆ. ಒಂದು ಲೆಫ್ಟ್ ತಗೊಂಡ್ರೆ ವಿಧಾನಸೌಧಕ್ಕೆ ಹೋಗ್ಬೋದು, ಸ್ಟ್ರೈಟ್ ಹೋದರೆ ರಾಜಭವನ ರಸ್ತೆಯಲ್ಲಿ ನಾನು ನನ್ನ ಮನೆಯನ್ನು ಸೇರ್ಕೋಬೋದು. ನೋಡೇ ಬಿಡೋಣ ಅಂತ ಯಾಕಾದರೂ ನಾನು ವಿಧಾನಸೌಧ ಕಡೆ ತಿರುಗಿದ್ನೋ ಏನೋ. ಇಲ್ಲಿ ಜನಸಾಗರ ಇತ್ತಲ್ಲ, ಅಲ್ಲಿ ಸಾಗರ ಅಲ್ಲ, ಅದು ಅರಬ್ಬಿ ಸಮುದ್ರ ಅಂತಿರೋ, ಏನು ಬೇಕಾದ್ರೂ ಅಂದ್ಕೊಳ್ಳಿ. ಜನ ಫುಲ್ ಆಗಿಬಿಟ್ಟಿದ್ದಾರೆ. ಬೈಕಲ್ಲಿ 3 ಜನ, ಆಟೋದಲ್ಲಿ 8 ಜನ, ಹಾಗೆ ಅಲ್ಲಿ ಕಾಲು ಹಾಕೋಕ್ಕೂ ಜಾಗಿಲ್ಲ, ಕೈ ಹಾಕೋಕ್ಕೂ ಜಾಗಿಲ್ಲ. ಅಂದರೆ ಈಗ ಪರ್ಸ್ ಕಳ್ಳರೆಲ್ಲ ಇರ್ತಾರಲ್ಲ, ಅವರಿಗೆ ಕೈ ಹಾಕೋಕ್ಕೂ ಜಾಗಿಲ್ಲ ಅಂದೆ. ಅಲ್ಲಿ ಯಾಕಾದರೂ ಬನ್ನು ಅನಿಸಿದ್ದು, ವಾಪಸ್ ಹೋಗೋಕ್ಕಾಗಲ್ಲ, ಎದುರುಗಡೆ ಹೋಗೋಕ್ಕೆ ಜಾಗನೇ ಇಲ್ಲ, ಅಷ್ಟು ಜನ ಆಗಿದ್ದಾರೆ. ಇನ್ನೂ ಪ್ರೋಗ್ರಾಮೇ ಶುರುವಾಗಿಲ್ಲ. ಪ್ರೋಗ್ರಾಮ್ ಶುರುವಾಗೋಕ್ಕೆ ಕನಿಷ್ಠ 1 ತಾಸು ಟೈಮ್ ಇದೆ, ಆದರೆ ರೋಡಲ್ಲಿ ಜಾಗ ಇಲ್ಲ. ಆ್ಯಂಬುಲೆನ್ಸ್ಗಳು ಕೂಡ ಅಲ್ಲಿ ಅಷ್ಟೊಂದು ಜಾಮ್ ಆಗಿತ್ತು. ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅದು ಯಾವ ಪುರುಷಾರ್ಥಕ್ಕೆ ವಿಧಾನಸೌಧದ ಮೆಟ್ಟಿಲ ಮೇಲೆ ಇದೊಂದು ಅವ್ರನ್ನ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ರೆಡಿ ಆಯಿತು, ದೇವರಣೆ ಗೊತ್ತಿಲ್ಲ. ಯಾಕೆಂದರೆ ಪೊಲೀಸ್ ಕಮಿಷನರು ಹೇಳಿದಂತೆ ಅವರು ಇದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ, ಭದ್ರತೆಯನ್ನು ಕೊಡೋಕ್ಕೆ ಆಗೋದಿಲ್ಲ ಅಂತ ಕ್ಲಿಯರಾಗಿ ಹೇಳಿದ್ರಂತೆ. ಯಾಕೆಂದರೆ ಹಿಂದಿನ ದಿವಸ ಜನ ಮಲಗಿರೋದೇ 4 ಗಂಟೆ 5 ಗಂಟೆಗೆ. ಪೊಲೀಸರು ಎಲ್ಲಿಂದ ಮನೆಗೆ ಹೋಗೋಕ್ಕಾಗುತ್ತೆ? ಅದು ಈ ಬೆಂಗಳೂರಲ್ಲಿ 1-2 ಏರಿಯಾ ಆದರೆ ಹೌದು, ಎಂಟೈರ್ ಬೆಂಗಳೂರಲ್ಲಿ ಸಂಭ್ರಮಾಚರಣೆ ಮಿತಿ ಮೀರಿತ್ತು. ಅವ್ರನ್ನೆಲ್ಲ ಸಂಭಾಳಿಸಿ, ಅವ್ರನ್ನೆಲ್ಲ ಮನೆಗೆ ಕಳಿಸಿ, ಇವರು ಮನೆಗೆ ಹೋಗಿ ಹಾಸಿಗೆಗೊಂದು ತಲೆ ಕೊಡಬಾರ್ದೇನ್ರಿ? ಬೆಳಗ್ಗೆ ಎದ್ದು ಮೆರವಣಿಗೆ ಇದೆಯಂತೆ, ವಿಧಾನಸೌಧದಲ್ಲಿ ಪ್ರೋಗ್ರಾಮ್ ಇದೆಯಂತೆ, ಆಮೇಲೆ ಚಿನ್ನಸ್ವಾಮಿಯಲ್ಲಿ ಭದ್ರತೆ ಕೊಡಬೇಕಂತ. ಅರ್ರೆ, ಅವರೇನು ಮನುಷ್ಯರ ಅಥವಾ ರೋಬೋಗಳ? ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ಕಾಂಗ್ರೆಸ್ ಸರ್ಕಾರವಾಗಿತ್ತು. ಆದರೆ ಒಂದು ಶೋಕಿ ಆಚರಣೆ ಅಂತ ಕರೀತಾರಲ್ಲ, ಅದಕ್ಕೆ RCB ತಂಡವನ್ನು ಬಳಸಿಕೊಳ್ತು. RCB ತಂಡ ಅಲ್ಲೆಲ್ಲೋ ವಿಮಾನ ನಿಲ್ದಾಣಕ್ಕೆ ಬಂತಂತೆ, DK ಶಿ ಅವರು ಹೋದ್ರಂತೆ, ಸ್ವಾಗತ ಮಾಡಿದ್ರಂತೆ, ಕನ್ನಡ ಬಾವುಟ ಕೊಟ್ರಂತೆ.
ಅವರನ್ನು ಕರ್ಕೊಂಬಂದ್ರಂತೆ. ಹಾಗೆ ಇಲ್ಲಿ ಸಮಾರಂಭ ನಡೀತಂತೆ. ಅಲ್ಲಿ ಯಾರಿಗೆ ಯಾರು ಪೇಟ ಹಾಕಿದ್ರು, ಯಾರು ಹಾರ ಹಾಕಿದ್ರು, ಯಾರು ಹಣ್ಣು ಹೂವು ಕೊಟ್ಟರು, ಶಾಲ್ ಹಾಕಿದ್ರು, ದೇವರಾಣೆ ಅಲ್ಲಿ ಆಟಗಾರರಿಗೂ ಗೊತ್ತಿಲ್ಲ, ಹಾಕಿದವರಿಗೂ ಗೊತ್ತಿಲ್ಲ. ಹಾಕಿರೋರಲ್ಲಿ ಅನೇಕರಿಗೆ ಅಲ್ಲಿ ಕೂತಿರೋ ಪ್ಲೇಯರ್ಗಳೇ ಗೊತ್ತಿಲ್ಲ. ಟಿಮ್ ಡೇವಿಡ್ ಗೊತ್ತಾ, ರಜತ್ ಪಾಟಿದಾರ್ ಎಲ್ಲಿಯವರು ಅಂತ ಗೊತ್ತಾ, ಯಾರು ಗೊತ್ತಿಲ್ಲ. RCBಯಲ್ಲಿ ಕೊಹ್ಲಿ ಮಾತ್ರ ಗೊತ್ತಿರಬಹುದೇನೋ. ಇದೆಲ್ಲ ಗ್ಯಾಪಲ್ಲಿ ನನಗೆ ಒಂದು ಅನಿಸಿದ್ದು, ಸರ್ಕಾರದ ಮಿಸ್ಟೇಕ್ ಒಂದು, ಭದ್ರತಾ ವೈಫಲ್ಯ, ಹಾಗೆ ಭದ್ರತೆಯನ್ನು ನಿರಾಕರಣೆ ಮಾಡಿದ್ದ ಪೊಲೀಸರ ಮಾತನ್ನೇ ಮೀರಿ ಮುಂದೆ ಹೋಗಿದ್ದು ಒಂದು. ಆಮೇಲೆ ಆ RCB ಟೀಮನ್ನು ನಮ್ಮ ಮನೆಗೆ ಕರೆದು ಬಿಟ್ಟಿದ್ದೀವಿ. ಈಗ ನಮ್ಮ ಮನೆಗೆ ಬಂದಾಗ ಗೆಸ್ಟ್ಗಳ ಜೊತೆಗೆ ಫೋಟೋ ತಗೊಳ್ಳೋದು ಎಲ್ಲ ಇರುತ್ತಲ್ಲ, ಆ ಥರದೊಂದು ಅವ್ರದ್ದು ಫ್ಯಾಮಿಲಿ ಪ್ರೋಗ್ರಾಮ್ ಅದು. ಅವರು ವಿಧಾನಸೌಧದ ಮೆಟ್ಲಲ್ಲಿ ಯಾವುದೋ ಒಂದು ಸರ್ಕಾರಿ ಪ್ರೋಗ್ರಾಮ್ ಅಂತಲೇ ಮಾಡ್ತಾರೆ. ಆದರೆ ಜನರಿಂದ ಆಯ್ಕೆಯಾಗದ ಅಡ್ಕಸ್ಬಿಗಳೆಲ್ಲ ಅಲ್ಲಿ ಹಾಜರಿರ್ತಾರೆ. ಚಿಕ್ಕ ಪುಟ್ಟ ಮಕ್ಕಳು, ದೊಡ್ಡವು, ಅವ್ರದ್ದು ಕುಟುಂಬದ ಒಂದು ಫ್ಯಾಮಿಲಿ ಫಂಕ್ಷನ್ ಅಂತಾರಲ್ಲ, ಅದೇ ಆಗಿದ್ದು. ಅದೆಲ್ಲ ಬಿಟ್ಟಾಕಿ ಈ 11 ಜನರೆಲ್ಲ ಸತ್ತೋದ್ರಲ್ಲ, ಹೊಣೆಗಾರನ ಯಾರೆಲ್ಲ ಮಾಡಬೇಕಿತ್ತು? ತುಂಬ ಜನ RCB ಟೀಮಿಗೆ ಬೈತಾ ಇದ್ದಾರೆ. ಆದರೆ RCB ಟೀಮಿಂದು ಇದರಲ್ಲಿ ಏನು ತಪ್ಪಿದೆ? ಅವ್ರದ್ದು ಏನು ಅದರಲ್ಲಿ ಭಾಗವಹಿಸೋಕೆ ಏನಿದೆ? ಅವ್ರು ಏನು ಅಲ್ಲಿ IPL ಚೇರ್ಮನ್ ಹೇಳ್ತಾರೆ, ಗೈಡ್ಲೈನ್ಸ್ ಕೊಡ್ತಾರೆ, ಸರ್ಕಾರದಿಂದ ಹೋಗಿರುತ್ತೆ, ಟೀಮ್ ಬರುತ್ತೆ, ಇಲ್ಲಿ ಶಾಲನ್ನು ಹಾಕಿಕೊಂಡು ಸನ್ಮಾನ ಮಾಡಿಸಿಕೊಂಡು ಮನೆಗೆ ಹೋಗಿರ್ತಾರೆ. ತುಂಬ ಜನ ಯುರೋಪಿಗೆ ಹೋಗಿರ್ತಾರೆ, ತುಂಬ ಜನ ಬ್ರಿಟನ್ಗೆ ಹೋಗಿರ್ತಾರೆ, ಜರ್ಮನಿಗೆ ಹೋಗಿರ್ತಾರೆ, ಬಿಸ್ನೆಸ್ ಎಲ್ಲ ರನ್ ಮಾಡಬೇಕಲ್ಲ. ಹಾಗೆ ಈ ಸರ್ಕಾರ ಈಗ ಈ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆಯಂತೆ. ಯಾವ ಅಧಿಕಾರಿಗಳು? ಸಾರ್ ಬೇಡ ಸಾರ್ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿ, ಈ ಮೆರವಣಿಗೆನೂ ಬೇಡ, ಫಂಕ್ಷನ್ನೂ ಬೇಡ, ಜಸ್ಟ್ ಸ್ಟೇಡಿಯಮಲ್ಲೊಂದು ನಿಮಗೆ ಈಗ ಗೆಲುವನ್ನು ತಂದು ಕೊಟ್ಟಿದ್ದಕ್ಕೆ, 18 ವರ್ಷ ಆದಮೇಲೆ ಕಪ್ಪಿನ ತೂಕವನ್ನು ಎತ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಒಂದು ಮಾಡಿದ್ರೆ ಮುಗೀತು ಅಂತ ಹೇಳಿದರೂ ಕೂಡ ಪೊಲೀಸರ ಮಾತನ್ನು ಈ ಕಿವಿಗೂ ಹಾಕ್ಕೊಳ್ಳದೆ ಪ್ರೋಗ್ರಾಮನ್ನು ಮಾಡಿದ ತಲೆದಂಡ ಆಗಬೇಕಾಗಿತ್ತು. ಆದರೆ ಆಗಿದ್ದು ಯಾರದ್ದು? ಯಾರು ಬೇಡ ಅಂತ ಮುನ್ನೆಚ್ಚರಿಕೆ ಸೂಚನೆಯನ್ನು ಕೊಟ್ಟಿದ್ರಲ್ಲ, ಅವರದ್ದೇ ತಲೆದಂಡ ಅಂತೆ. ಅರ್ರೆ, ಇದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕೋದನ್ನು ಕೇಳಿದ್ವಿ, ಆದರೆ ನೋಡಿರಲಿಲ್ಲ. ಸಿದ್ದರಾಮಯ್ಯ ಅವಧಿಯಲ್ಲಿ ಅದನ್ನು ಕೂಡ ನೋಡೋ ಹಾಗಾಯಿತು. ನಾನು ಕೂಡ ಸಿಕ್ಕಾಪಟ್ಟೆ ಕ್ರಿಕೆಟ್ ನೋಡ್ತೀನಿ, IPL ಕೂಡ, ಎಲ್ಲವೂ ಕೂಡ. ಅದರಲ್ಲೂ ನಮಗೆ ಸಚಿನ್ ತೆಂಡೂಲ್ಕರ್ ಅಂದ್ಬಿಟ್ರೆ ಈ ಕ್ರಿಕೆಟ್ ದೇವರು ಅಂತಾರಲ್ಲ, ಅವರು ಯಾವಾಗಿಂದನೂ ಪ್ರೀತಿ. ಮೊನ್ನೆ ದಿವಸ ಕಾಲು ತುಳಿತ ಆಯ್ತಲ್ಲ, ಅದಕ್ಕೂ 1-1.5 ಗಂಟೆ ನಾನು ಮುಂಚೆ ಅಲ್ಲೇ ಇದ್ನಲ್ಲ. ಒಂದು ವೇಳೆ ಇವತ್ತು ನೋಡೇ ಬಿಡೋಣ ಅವರ ಸಂಭ್ರಮ ಹೇಗಿರುತ್ತೆ ಅಂತ ನಾನು ಅಲ್ಲೆಲ್ಲೋ ಬೈಕ್ ಪಾರ್ಕ್ ಮಾಡಿ ಸ್ಟೇಡಿಯಂ ಹತ್ರ ಹೋಗಿದ್ದಿದ್ರೆ ಬಹುಶಃ ಇವತ್ತು ಈ ಚೇರಲ್ಲಿ, ಈ ಕ್ಯಾಮ್ರಾ ಮುಂದೆ ಈ ಥರ ನಾನು ಕೂತ್ಕೊಂಡು ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ವೇನೋ. ಯಾಕೆಂದರೆ ಅಲ್ಲಿನ ಜನರ ಈ ಕಾಮನ್ ಸೆನ್ಸ್ ಇತ್ತಲ್ಲ, ಅದನ್ನು ಅವರು ಮನೆಯಲ್ಲಿ ಇಟ್ಟು ಬಂದಿದ್ದರು. ಅರ್ರೆ, ಚೂಪಾದ ಬೇಲಿ ಇದೆ, ಅವರು ಬೇಲಿ ಹತ್ತೋದಂತೆ, ಬೇಲಿಯನ್ನು ಎಗರಕ್ಕೆ ನೋಡೋದಂತೆ. ಒಬ್ಬನಂತೂ ತೊಡೆಗೆ ಚುಚ್ಚಿಸ್ಕೊಂಡಿದ್ದಾನೆ, ಇಷ್ಟು ಡೀಪಾಗಿ ಹೋಗಿದೆ. ಅದು ಚೂಪಾಗಿದೆ, ಅದು ಭದ್ರತಾ ದೃಷ್ಟಿಯಿಂದನೇ ಹಾಕಿರ್ತಾರೆ. ಕೆಲವೊಂದು ಬೇಸಿಕ್ ಕಾಮನ್ ಸೆನ್ಸ್ಗಳನ್ನು ಅಭಿಮಾನಿಗಳು, ಜನರು ಕೂಡ ಫಾಲೋ ಮಾಡಬೇಕಾಗುತ್ತೆ. ಈ ಕಾಲು ತುಳಿತ ಆಗ್ತಾ ಇದೆ, ಆದರೆ ಅಲ್ಲಿ ಕಾಲು ತುಳಿತದಲ್ಲಿ ಬಿದ್ದವರದ್ದು, ಇಲ್ಲಿ ತುಳಿದವರಿದ್ದಾರಲ್ಲ ಅವರಿಗೊಂದಿರುತ್ತೆ, ನಾನೆಲ್ಲಾದರೂ ಬಿದ್ದುಬಿಟ್ರೆ ಏನು ಕತೆ, ನಾನು ಇಲ್ಲಿಂದ ದಾಟ್ಕೊಂಡು ಹೋದರೆ ಜೀವ ಉಳಿಸ್ಕೋತೀನಿ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಅವರು ಕೂಡ ಕೆಳಗಡೆ ಯಾರು ಬಿದ್ದಿದ್ದಾರೆ ಏನೂ ನೋಡ್ದೇನೆ ತುಳ್ಕೊಂಡು ಹೋಗ್ತಾ ಇರ್ತಾರೆ. ಕಾಲು ತುಳಿತ ಸಂಭವಿಸಬಹುದು. ಹಾಗೆ ನಮ್ಮ ಪೊಲೀಸರು, ಅದರ ಜೊತೆಗೆ ಪೊಲೀಸರಿಗೆ ಈ ನೋಟಿಫೈ ಮಾಡುತ್ತಲ್ಲ ಗೌರ್ಮೆಂಟು, ಇಂಥ ಸೂಚನೆ ಕೊಡುತ್ತಲ್ಲ, ಇಲ್ಲಿ ಭದ್ರತೆ ಕೊಡಿ, ಅಲ್ಲಿ ಭದ್ರತೆ ಕೊಡಿ. ಇಲ್ಲಿ ಪೊಲೀಸ್ ಪವರ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಅಷ್ಟೊಂದು ಚಿಕ್ಕ ಜಾಗದಲ್ಲಿ ಎಷ್ಟು ಜನ ಸೇರ್ಬೋದು ಅನ್ನೋ ಐಡಿಯಾ ಸರ್ಕಾರಕ್ಕೆ ಮೊದಲೇ ಇಲ್ಲ. ಅಂಥದ್ರಲ್ಲಿ ಒಂದು ಸೂಚನೆಯನ್ನು ಕೊಟ್ಟುಬಿಡೋದು. ಇಂಥ ಸರ್ಕಾರವನ್ನು ನಂಬಿ ನಿಮ್ಮ ಜೀವವನ್ನು ಹೀಗೆ ಒತ್ತೆ ಇಟ್ಟು ಬಂದಿದ್ದೀರಲ್ಲ, ನೀವು ನಿಜವಾದ ಅಭಿಮಾನಿಗಳು. ಗೆದ್ದರು ಸೋತರು, ಬದುಕಿದ್ರು ಸತ್ರು RCB ಅಂತ ಹೇಳ್ತಿದ್ರಲ್ಲ, ಆ ಗೆದ್ದರು ಸೋತರು ಅದೆಲ್ಲ ಓಕೆ, ತುಂಬ ವರ್ಷದಿಂದ ಸೋತ್ಕೊಂಡ್ಬಂದರು, ಈ ಸಲ ಗೆದ್ದಿದ್ದಾರೆ ಓಕೆ. ಆದರೆ ಬದುಕಿದ್ರು ಸತ್ರು ಅದೇನಕ್ಕೆ? ಈಗ ಸತ್ತೋಗಿದಾರಲ್ಲ ಅವರಿಗೆ ಯಾರು ಉತ್ತರ ಕೊಡ್ತಾರೆ? ಸತ್ತೋರು ಹೋಗ್ಬಿಟ್ರಪ್ಪ, ಅವರ ಕುಟುಂಬದವರಿಗೆ ಯಾರಾದರೂ ಹೇಳೋಕ್ಕಾಗುತ್ತಾ? ನನಗೆ ಆಶ್ಚರ್ಯ ಅನಿಸೋದು, ಈ ಕುಂಭಮೇಳದ ಸಮಯದಲ್ಲಿ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಒಂದು ಕಾಲು ತುಳಿತ ಆಗುತ್ತೆ. ಅಲ್ಲಿ ಆ ಏರಿಯಾ ಯಾವುದು ಗೊತ್ತಾ? ಜಗತ್ತಿನ ಅತ್ಯಂತ ದೊಡ್ಡ ತಾತ್ಕಾಲಿಕ ನಗರ. ಅಂಥ ದೊಡ್ಡ ಜಾಗದಲ್ಲಿ ದಿನಕ್ಕೆ 1.5-2 ಕೋಟಿ ಜನ ಸೇರೋ ಜಾಗದಲ್ಲಿ ಒಂದು ಸಣ್ಣ ಕಾಲು ತುಳಿತಕ್ಕೆ ಕಾಂಗ್ರೆಸ್ ಮಂದಿ ಹೆಂಗೆಲ್ಲ ಮಾತಾಡಿದ್ರು. ಇವರಿಗೆ
ಈ ವಿಧಾನಸೌಧದಿಂದ ಸ್ಟೇಡಿಯಮ್ಮು ಎಷ್ಟು ದೂರ ಇದೆ, ಅಲ್ಲಿ ಭದ್ರತೆಯನ್ನು ಕೊಡೋಕ್ಕೆ ಬಂದಿಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಯೋಚನೆ ಮಾಡೋಕ್ಕೂ ಕೂಡ ಬಂದಿಲ್ಲ. ಇಂಥವರು ಇವರಿಗೆ ಸಂಬಂಧಪಡದ ಅನೇಕ ವಿಚಾರದ ಬಗ್ಗೆ ಮಾತಾಡ್ತಾರಲ್ಲ, ಆ ಬಗ್ಗೆ ತುಂಬ ವಿಷಾದ ಇದೆ. ಹಾಗೆ ನೆಟ್ ಮಾಡ್ಕೊಂಡೆಲ್ಲ ನಗು ಬರುತ್ತೆ, ಹಾಗಾಗಿ ವಿನೋದ ಇದೆ. ಈ ಹೇಳೋಕ್ಕೆ ಬಂದಿರೋದಿಷ್ಟೇ, ಈ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಅದರಲ್ಲಿ ಯಾವುದೇ ಅರ್ಥ ಇಲ್ಲ. RCB ತಂಡವನ್ನು ಈ ಕಾಲು ತುಳಿದಕ್ಕೆ ಹೊಣೆ ಮಾಡ್ತಾರಲ್ಲ ಅದಕ್ಕೂ ಯಾವುದೇ ಅರ್ಥ ಇಲ್ಲ. ಈ ಪೊಲೀಸರದ್ದು ತಪ್ಪಿಲ್ಲ, RCB ತಂಡದ್ದು ತಪ್ಪಿಲ್ಲ. ಹಾಗೆ RCBಯ ಮ್ಯಾನೇಜ್ಮೆಂಟ್ ಇದೆಲ್ಲ ಅರೆಸ್ಟ್ ಆಗಿದಾರಲ್ಲ, ಅವರಿಗಂತೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರದಲ್ಲಿ ಒಂದು ಈವೆಂಟ್ ಆಗೋಯ್ತು. ಪಾಪ ಯಾವ ಮಗ್ಲಲ್ಲಿ ಎದ್ದಿದ್ರೋ ಏನೋ ಅವರು ಅರೆಸ್ಟ್ ಆಗಿದ್ದಾರೆ. ತಪ್ಪು ಯಾರದ್ದು? ತಪ್ಪು ಸರ್ಕಾರದ್ದು. ಒಂದು RCB ತಂಡವನ್ನು, ಖಾಸಗಿ ತಂಡವನ್ನು, ಅದಕ್ಕೆ ಸರ್ಕಾರಕ್ಕೆ ಏನೂ ಸಂಬಂಧ ಇಲ್ಲ. ಅದು ರಣಜಿ ಟೀಮಲ್ಲ. ಹಾಗೆ ಅಲ್ಲಿರೋರು ಕನ್ನಡಿಗರೆಲ್ಲರೂ ಅಲ್ಲ. ಕನ್ನಡಿಗರು 1-2 ಜನ ಇದ್ದರೆ ದೊಡ್ಡದು, ಅವ್ರನ್ನ ಹುಡುಕಬೇಕಾಗುತ್ತೆ ದುರ್ಬಿನ್ ಹಿಡ್ಕೊಂಡು. ಆ ಕಾರ್ಯಕ್ರಮವನ್ನು ಇಲ್ಲಿ ಗೌರ್ಮೆಂಟ್ ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು. ಹಾಗೆ ರಾತ್ರಿಯೆಲ್ಲ ಜಾತ್ರೆ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಆ ಮೆರವಣಿಗೆ, ಹಾಗೆ ಇಲ್ಲೊಂದು ಪ್ರೋಗ್ರಾಮು ಅಲ್ಲೊಂದು ಪ್ರೋಗ್ರಾಮು ಅಂತ ಸ್ಟೇಡಿಯಮ್ಮಲ್ಲಿ, ವಿಧಾನಸೌಧದಲ್ಲಿ ಅಲ್ಲಿ ಇಲ್ಲಿ ಬೇಕಾಬಿಟ್ಟು ಮಾಡಿದ್ರಲ್ಲ. ಸರ್ಕಾರದ ಮುಖ್ಯಸ್ಥರ ಅಂದರೆ ಸೂಚನೆಗಳನ್ನು ತೀರ್ಮಾನಗಳನ್ನು ತಗೊಂಡ್ರಲ್ಲ, ಅವರ ತಲೆದಂಡ ಆಗಬೇಕಾಗಿತ್ತು. ಆದರೆ ತಲೆದಂಡ ಆಗಿದ್ದು ಯಾರದ್ದು? ಪೊಲೀಸರದ್ದು. ಅರೆಸ್ಟ್ ಆಗಿದ್ದು ಯಾರು? RCB ಮ್ಯಾನೇಜ್ಮೆಂಟ್ ಅಂತೆ. ಅಯ್ಯೋ ವಿಧಿಯೇ! ಈ ಸರ್ಕಾರದಲ್ಲಿ ಈ ಟಿಕೆಟ್ ಮಾತ್ರ ಫ್ರೀ ಅಲ್ಲ ಬಸ್ಸಲ್ಲಿ ಹೆಣ್ಮಕ್ಳಿಗೆ. ಈ ಥರ ಒಂದು ಈವೆಂಟ್ಗಳಿಗೆ ಬರುವಾಗ ಕೂಡ ಯೋಚನೆ ಮಾಡಿ, ಯಾಕೆಂದರೆ ಅದು RCB ಈವೆಂಟು, ಸಿದ್ದರಾಮೋತ್ಸವ ಅಲ್ಲ. ಅರ್ಥ ಆಯ್ತಾ? ಜೈ ಶ್ರೀರಾಮ್.